ವೀಕ್ಷಕರೇ, ನಾನು ನಿಮ್ಮ ರೇಖಾ ಬ್ಯಾಂಗ್ಳೂರ್ ಮಧು ಸೇವಿಂಗ್ ಮಿಷನಿಂದ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಕಸ್ಟಮರ್ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಶಿವರಂಜನಿ ಅಂತ. ಇವ್ರು ಬಂದ್ಬಿಟ್ಟು ಕೋಲಾರ ಹತ್ರ ಒಂದು ಕುಗ್ಗು ಗ್ರಾಮ. ಆ್ಯಕ್ಚುಲಿ ನಾವೇ ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕಾದ್ರೆ ತುಂಬ ನಮಗೆ ಶಾಕ್ ಆಯಿತು. ಏನಕ್ಕೆ ಇಷ್ಟು ತುಂಬ ಫುಲ್ ಫಾರೆಸ್ಟ್ ಏರಿಯಾ ಅವ್ರದ್ದು. ಕೋಲಾರ ಬಂಗಾರಪೇಟೆ ಮಧ್ಯೆ ಒಂದು ಚಿಕ್ಕ ಹಳ್ಳಿಯಲ್ಲಿ ಇವ್ರು ಯಾವ ಥರ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ ಅಂಥೇಳಿ ನಮಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ಆ್ಯಕ್ಚುಲಿ ಇಲ್ಲಿಗೆ ಮೀಟ್ ಮಾಡಬೇಕಂದ್ರೆ. ಮೇಡಮ್ ಬಂದ್ಬಿಟ್ಟು ಕಂಪ್ನೀಲಿ ವರ್ಕ್ ಮಾಡ್ತಾರೆ, ಒಂದು ಟೈಲ್ಸ್ ಕಂಪ್ನೀಲಿ. ಅವ್ರ ಹಸ್ಬೆಂಡು ಇಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮಷಿನ್ ಪರ್ಚೇಸ್ ಮೇಡಮ್ ಬೆಳಗ್ಗೆಯಿಂದ ಆಫೀಸ್ ವರ್ಕ್ ಮಾಡ್ತಾರೆ, ಸಂಜೆ ಬಂದ್ಬಿಟ್ಟು ಅವರು ನಮ್ಮ ಎಂಬ್ರಾಯ್ಡ್ರಿ ಮಿಷಿನ್ ರನ್ ಮಾಡಿಕೊಂಡು ಬಿಸ್ನೆಸ್ ಸ್ಟಾರ್ಟಪ್ ಮಾಡಿದ್ದಾರೆ. ಸೊ ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಮ್ಮ ಬ್ಯಾಂಗ್ಳೂರ್ ಸಿಟಿಲಿ ಇದ್ದಾಗ ನಮಗೆ ಸುಮಾರು ಆಪ್ಷನ್ಸ್ ಇರುತ್ತೆ. ಆನ್ಲೈನ್ ಆಫ್ಲೈನಲ್ಲಿ ಕಸ್ಟಮರ್ ಬರ್ತಿದ್ದಾರೆ, ಆನ್ಲೈನ್ ಆರ್ಡರ್ಸ್ ತೊಗೋತೀವಿ. ಒಂದು ಖುಷಿ ವಿಚಾರ ಏನಂತಂದರೆ, ಈ ಕುಗ್ಗು ಗ್ರಾಮದಲ್ಲಿ ಮೇಡಮ್ ಬೆಳಗ್ಗೆ ಕೆಲಸ ಮಾಡ್ಕೊಂಡು ಬಂದು ಸಂಜೆ ಆಫೀಸಿಂದ ಬಂದು ಈವ್ನಿಂಗು ಎಂಬ್ರಾಯ್ಡ್ರಿ ಮಾಡಿ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ. ಈ ಬಿಸ್ನೆಸ್ ರನ್ ಮಾಡ್ತಾನೆ ಈ ಎಂಬ್ರಾಯ್ಡ್ರಿ ಮಿಷಿನ್ಗೋಸ್ಕರನೇ ಮೇಲೆ ಒಂದು ಮನೆ ಕಟ್ಸ್ತಾ ಇದ್ದಾರೆ, ಲೋನ್ ಅಪ್ರೂವಲ್ ಮಾಡಿಕೊಂಡು. ನಾನು ನಿಮಗೆ ತುಂಬ ಇಂಟ್ರೆಸ್ಟೆಡ್ ಆಗಿರ್ತೀನಿ. ಸ್ಟೋರಿ ಮಿಸ್ ಮಾಡಬೇಡಿ, ಕೊನೆವರೆಗೂ ನೋಡಿ ಬನ್ನಿ. ನಮಸ್ತೆ, ನನ್ನ ಹೆಸರು ಶಿವರಂಜನಿ ಅಂತ. ನಾನು ಶಿಲಂಗಿರಿ ವಿಲೇಜಲ್ಲಿ ಇದ್ದೀನಿ. ಆ್ಯಕ್ಚುಲಿ ನಮ್ಮದು ಕೋಲಾರ ತಾಲೂಕಿನಲ್ಲಿ ಇರೋ ಒಂದು ಸಣ್ಣ ವಿಲೇಜ್ ಇದು. ನಾನು SLV ಟೈಲ್ಸ್ ಪ್ರೈವೇಟ್ ಲಿಮಿಟೆಡಲ್ಲಿ ಜಾಬ್ ಮಾಡ್ತಾಯಿದ್ದೀನಿ. ಅಲ್ಲಿ ಮಾಡಿಕೊಂಡೆ ಮನೆಯಲ್ಲಿ ಟೈಲರಿಂಗ್ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ನನ್ನ ವರ್ಕ್ ಇನ್ನೂ ಸ್ವಲ್ಪ ನಾನು ಮನೆಯಲ್ಲೇ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಈ ಎಂಬ್ರಾಯ್ಡಿಂಗ್ ವರ್ಕ್ ಇದನ್ನು ನಾನು ಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ. ಇನ್ನೇನಾದ್ರು ಸ್ವಲ್ಪ ಮಾಡಬೇಕು, ಡೆವಲಪ್ ಮಾಡಬೇಕು ಅಂತ. ಸೊ ಆ ಥರ ನೋಡಿಕೊಂಡು ನಾನು MSMW ಕಂಪನಿ ಯೂಟ್ಯೂಬ್ ಚಾನಲ್ನ ಜಾಸ್ತಿ ನೋಡ್ತಾ ಇದ್ದೆ. ಸೊ ಆ ಥರ ನೋಡಿಕೊಂಡು ಒಂದು ಸರಿ ವಿಸಿಟ್ ಮಾಡಿದೆ. ಅಲ್ಲಿ ವಿಸಿಟ್ ಮಾಡಿದಾಗ ನನಗೆ ಇಷ್ಟ ಆಯಿತು, ಅಲ್ಲೇ ತೊಗೋಬೇಕು ಅಂತ. ಆಮೇಲೆ ನಾನು ಮಿಷಿನ್ ತೊಗೊಂಡು ನನಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಿಂಗೆ ಆಯಿತು ಕಷ್ಟ. ಅಂದರೆ ಟೈಲರ್ಸ್ಗಳನ್ನ ಹಿಡಿಯೋದು, ಅವ್ರು ನನ್ನ ನಂಬಿಕೆ ಕೊಡಬೇಕು ಅನ್ನೋ ಒಂದು ಇದು. ಆಮೇಲೆ ನನ್ನ ನಂಬಿಕೆ ಕೊಟ್ಟರು. ಮತ್ತು ಫಿನಿಶಿಂಗ್ ಚೆನ್ನಾಗಿ ಬರ್ತಾಯಿತ್ತು, ಡಿಸೈನ್ಸ್ ಎಲ್ಲ ಅವ್ರಿಗೆ ಇಷ್ಟ ಆಯಿತು. ಹಂಗೆ ಇಷ್ಟ ಆದ ನಂತರ ನಾನು ಇವಾಗ ಮಂತ್ಲಿ 30,000 to 35,000 ಅಂದರೆ ಜಾಬ್ ಮಾಡಿಕೊಂಡೇ ಕೆಲಸ ಮಾಡ್ತಾಯಿದ್ದೀನಿ. ಸೊ 35,000 ತನಕ ಅರ್ನ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಇನ್ನೂ ಸ್ವಲ್ಪ ನಾನು ಇಂಪ್ರೂವ್ ಮಾಡ್ಕೋಬೇಕು, ನನ್ನ ಮಿಷಿನ್ನ ಇನ್ನೊಂದು ಮಿಷಿನ್ ಹಾಕ್ಕೋಬೇಕು. ಆ್ಯಕ್ಚುಲಿ ಇದು ಸಣ್ಣ ರೂಮಲ್ಲಿ ಹಾಕ್ಕೊಂಡಿದ್ದೀನಿ. ಹಂಗಾಗಿ ಇನ್ನೊಂದು ಮಿಷಿನ್ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಪ್ಲೇಸ್ ಬೇಕು ಅಂದ್ಕೊಂಡು ಲೋನು ಕೂಡ ಮಾಡಿದ್ದೀನಿ. ಇದು ಸ್ಯಾಂಕ್ಷನ್ ಮಾಡಿದ್ದಾರೆ, ಆಗುತ್ತೆ ಇನ್ನೇನು ಈ ಮಂತಲ್ಲೇ. ಹಂಗಾಗಿ ಇನ್ನು ಪರವಾಗಿಲ್ಲ. ಈ ಮಿಷಿನ್ ಹಾಕಿದ ನಂತರ ನನಗೆ ಫುಲ್ಲು ಕಂಫರ್ಟಬಲ್ ಅನಿಸ್ತಾ ಇದೆ ಲೈಫ್. ಯಾಕಂದರೆ ಒಂದು ಒಳ್ಳೆ ಹೋಪ್ ಚೆನ್ನಾಗಿ ಮಾಡ್ಬೋದು, ನಮ್ಮ ಲೈಫಲ್ಲಿ ಸೆಟ್ಲ್ ಆಗೋದಕ್ಕೆ ಒಂದು ಒಳ್ಳೆ ದಾರಿ ಅಂತಲೂ ಅನ್ಕೋಬೋದು. ಯಾಕಂದರೆ ಸೆಲ್ಫ್ ಇದು. ನಾವು ಯಾವತ್ತೂ ಬೇರೆಯವ್ರ ಕೈ ಕೆಳಗಡೆ ಮಾಡೋದಕ್ಕಿಂತ ನಾವೇ ಇಟ್ಕೊಂಡು ಮಾಡ್ಬೋದು ಅನ್ನೋ ಒಂದು ಐಡಿಯಾ ಖಂಡಿತ ಎಲ್ರಿಗೂ ಬರುತ್ತೆ. ಲೇಡೀಸ್ಗೆ ಒಂದು ಒಳ್ಳೆ ಉಪಯೋಗ ಇರೋ ಅಂಥದ್ದು. ಏನು ರಿಸ್ಕ್ ಅಂತ ಅನಿಸೋದೇ ಇಲ್ಲ, ಎಂಥವರು ಮಾಡ್ಬೋದು, ಕಲ್ತಿದ್ರೆ ಸಾಕು. ಈ ಮಿಷಿನ್ ಬಂದ ಮೇಲೆ HSW ಮಿಷಿನ್ ಬಂದ ಮೇಲೆ ನಮ್ಮ ಮನೇಲಂತೂ ಅಂದರೆ ಎಷ್ಟೋ ಒಂದು ಹೆಲ್ಪ್ಫುಲ್ ಆಗಿದೆ ನನಗೆ. ನಮ್ಮ ಮನೆಗೆ UPS ಹಾಕ್ಸೋದಾಗಲಿ, ನನಗೊಂದು ಧೈರ್ಯ ಜೊತೆಯಲ್ಲಿ ಒಬ್ಬ ಪರ್ಸನ್ ಇದ್ದಂಗೆ ಈ ಮಿಷಿನ್ ಬಂದ ಮೇಲೆ ಎಲ್ಲ ಕೆಲಸ ಮಾಡೋದಾಗಲಿ. ಮತ್ತು ಕಸ್ಟಮರ್ಸ್ ನನಗೆ ನಂಬಿ ತೊಗೊಂಬಂದು ಕೊಡ್ತಾರೆ. ಎಲ್ಲೆಲ್ಲಿಂದ ಬ್ಯಾಂಗ್ಳೂರು ಕಡೆಯಿಂದನೂ ರೆಗ್ಯುಲರಾಗಿ ತೊಗೊಂಬಂದು ಕೊಡ್ತಾರೆ. ಮತ್ತು ಕೋಲಾರ ಒಳಗಡೆಯಿಂದ, ನಾನಿರೋದು ಸಣ್ಣ ಹಳ್ಳಿ ಒಳಗಡೆ, ಯಾರಿಗೂ ಅಷ್ಟು ಗೊತ್ತಾಗೋದಿಲ್ಲ. ಬಟ್ ಆದರೂ ಕೂಡ ವರ್ಕ್ ನೋಡಿ ಎಲ್ಲಿಂದನೂ ಕೋಲಾರ, ಬ್ಯಾಂಗ್ಳೂರು ಮತ್ತು ಆ ಕಡೆ ಇರೋರು ಪ್ರತಿಯೊಬ್ಬರು ಕಸ್ಟಮರ್ಸ್ ಮೂಲಕ ಮತ್ತು ಟೈಲರ್ಸ್ ಮೂಲಕ ಒಬ್ಬರನ್ನೊಬ್ಬರು ಕಾಂಟ್ಯಾಕ್ಟ್ ಮಾಡಿ ಅವ್ರ ಮೂಲಕ ನನಗೆ ರೆಗ್ಯುಲರಾಗಿ ಬರ್ತಾಯಿದೆ. ಇಲ್ಲ ಅನ್ನೋ ಒಂದು ಇದೇ ಇಲ್ಲ. ಎಲ್ಲರೂ ಚೆನ್ನಾಗಿ ಮೆಚ್ಕೊಳ್ತಾರೆ. ಮತ್ತು ಡಿಸೈನ್ಸ್ನ ಅವ್ರು ಚೆನ್ನಾಗಿ ಮೆಚ್ಕೊಳ್ತಾರೆ. ಸೊ ಫಿನಿಶಿಂಗ್ ಬರೋದು, ಈ HSW ಕಂಪನಿಯಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಅನ್ನೋದೇ ಅವ್ರ ಮಾತು. ಪ್ರತಿಯೊಬ್ಬರು ನನಗೆ ಕೇಳೋದೆ ಫಿನಿಶಿಂಗ್ ಚೆನ್ನಾಗಿದೆ. ಮತ್ತು ಆ ಥ್ರಿಡ್ಸ್ ಆಗಲಿ, ಅವ್ರು ಕೂಡ ಸಪ್ಲೈ ಇಲ್ಲಿ ಬರೋ ಥ್ರಿಡ್ಸು, ಜರಿ ಥ್ರಿಡ್ಸ್ ಬಗ್ಗೆ ಎಲ್ಲ ಚೆನ್ನಾಗಿದೆ. ಆ ಫಿನಿಶಿಂಗ್ ಇರೋದಕ್ಕೆ ಪ್ರತಿಯೊಬ್ಬರು ನನಗೆ ಮತ್ತೆ ತೊಗೊಂಬಂದು ಕೊಡೋದು. ಒಬ್ಬರ ಮೂಲಕ ಒಬ್ಬರು ಚೈನ್ ಲಿಂಕ್ ಥರ ನನಗೆ ವರ್ಕ್ ಮಾಡ್ತಾರೆ. ತುಂಬ ಚೆನ್ನಾಗಿ ಬರುತ್ತೆ ಇದು. ಅವರು ಸಪೋರ್ಟ್ ಕೊಡ್ತಿದ್ದಾರೆ, ಕಸ್ಟಮರ್ ಸಪೋರ್ಟ್ ಕೊಡ್ತಾರೆ, ಟೈಲರ್ಸ್ ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ. ಅದ್ರ ಜೊತೆ HSW ಕಂಪನಿಯವರು ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವ್ರ ಸಪೋರ್ಟಿಂದ ನಾವು ಇನ್ನೂ ಈ ಥರ ಬೆಳೆಯೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿದೆ. ಇನ್ನು ಆ ಕಂಪನಿಯಿಂದ ತುಂಬ ಒಳ್ಳೆ ಕನೆಕ್ಷನ್ ಇದೆ. ಮತ್ತು ಈ ಮಿಷಿನ್ ಬಂದಿದ್ದು ಹೊಸದ್ರಲ್ಲಿ ಸ್ಟಾರ್ಟಿಂಗಲ್ಲಿ ಐಡಿಯಾ ಇತ್ತು, ಮಿಷಿನ್ ಹಾಕ್ಕೊಂಡೆ ಓಕೆ. ಬಟ್ ಇದರಲ್ಲಿ ಏನಾದ್ರು ಒಂದು ಸಣ್ಣ ಪುಟ್ಟ ಇದು ಬಂತು ಅಂದರೂ ಕೂಡ ಅದು ಹೆಂಗಪ್ಪ ರೆಡಿ ಮಾಡೋದು ಅನ್ನೋ ಒಂದು ಭಯ ನನ್ನಲ್ಲಿ ಇದ್ದೇ ಇತ್ತು. ಎಲ್ಲಿ ಏನು ಮುಟ್ಟಿದ್ರೆ, ಟಚ್ ಮಾಡಿದ್ರೆ ಏನು ಆಪ್ಷನ್ ಹೊರಟೋಗುತ್ತೋ, ಏನಾಗುತ್ತೋ ಅನ್ನೋದು ತುಂಬ ಭಯ ಇತ್ತು. ಬಟ್ ಯಾವುದೇ ಒಂದು ಥ್ರೆಡ್ ಕಟ್ಟಾದರೂ ಕೂಡ ಅದು ಹಾಕೋಕ್ಕಾಗಿಲ್ಲ ಅಂದರೆ ಇಮಿಡಿಯೇಟ್ ನಾನು HSW ಕಂಪನಿಗೆ ಕಾಲ್ ಮಾಡ್ತಾಯಿದ್ದೆ. ಸೊ ಅವರು ತುಂಬ ಕೂಲಾಗಿ, ತುಂಬ ಸ್ಮೂತಾಗಿ ಯಾವುದು ಏನು ಮಾಡಬೇಕು ಅನ್ನೋದನ್ನು ವೀಡಿಯೋ ಕಾಲ್ ಮೂಲಕ ಪ್ರತಿಯೊಂದು ನನಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಂದು ಇವಾಗ ಧೈರ್ಯ
ಅಂದರೆ ನೈಟ್ 10 ಗಂಟೆನಲ್ಲಿ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾರೆ. ಆ ಒಂದು ಧೈರ್ಯದಿಂದ ಎಲ್ಲ ಏನೇ ಇದು ಇದ್ರೂ ಸರ್ವಿಸ್ ಇದ್ರೂ ನೀಟಾಗಿ ಮಾಡಿಕೊಡ್ತಾರೆ. ಏನಾದ್ರು ಗೊತ್ತಾಗಿಲ್ಲ ಅಂದರೂ ಅವ್ರು ಯಾವಾಗ ಎನಿ ಟೈಮ್ ಅವರು ನಾನು ಹೇಳೋದ್ರಲ್ಲಿ ನನ್ನ ಟಚ್ಚಲ್ಲೇ ಇರ್ತಾರೆ. ಮತ್ತು ಈ ಮಿಷಿನ್ ತೊಗೊಳಕ್ಕೆ ಹೋಗಿ ನಾನು ಕೇಳಿದಾಗ ಅದು ರೇಟ್ ಕೇಳಿದ ತಕ್ಷಣ ನನಗೆ ತುಂಬ ಭಯ ಗಾಬರಿ ಆಗೋಯ್ತು. ಏನೋ ಇಷ್ಟಪಟ್ಬಿಟ್ಟಿದ್ದೀನಲ್ಲ ಅಂತ ಹೋಗಿ ಏನಪ್ಪ ಇಷ್ಟು ರೇಟಾ ಅಂತ ತುಂಬ ಹೆದರ್ಕೊಂಡಿದ್ದೆ, ಹೆಂಗೆ ಅದನ್ನು ನಾನು ಮಾಡೋದು ಅಂದ್ಬಿಟ್ಟು. ಬಟ್ ಮಿಷಿನ್ ತೊಗೊಂಡು ಮನೆಗೆ ಹಾಕ್ಕೊಂಡು ಒಂದು 1 or 2 months ಆದ ನಂತರ ನನ್ನಲ್ಲಿ ಒಂದು ಧೈರ್ಯ ಬಂತು. ಏನಂದರೆ ಪರವಾಗಿಲ್ಲ, ನಾವು ಅಷ್ಟು ದುಡ್ಡು ಕೊಟ್ಟು ತೊಗೊಂಡ್ರು ಮಿಷಿನ್ ನಮ್ಮ ಸಪೋರ್ಟ್ ಮಾಡುತ್ತೆ. ನಾನು ಬೇಗ ಅರ್ನ್ ಮಾಡಿ ಆ ದುಡ್ಡನ್ನು ನಾನು ಇದು ಮಾಡ್ಕೋಬೋದು, ನಾನು ರಿಕವರ್ ಮಾಡ್ಕೋಬೋದು. ಮತ್ತು ಅದ್ರ ಮೂಲಕನೇ ಇವಾಗ ಅಟೆಂಡ್ ಟೈಮಲ್ಲಿ ನನಗೆ ಕಸ್ಟಮರ್ಸ್ ಕೊಡೋಕ್ಕೆ ಆಗ್ತಾಯಿಲ್ಲ. ಹಂಗಾಗಿ ಇದ್ರ ಮೂಲಕ ಇನ್ನೊಂದು ಮಿಷಿನ್ ನಾನು ಹಾಕ್ಕೋಬೇಕನ್ನೋ ಒಂದು ಧೈರ್ಯನೇ ತುಂಬಿದೆ ಈ ಮಿಷಿನ್ ಬಂದ ಮೇಲೆ. HSW ಕಂಪನಿ ಅವ್ರ ಮಿಷಿನಿಂದ ನನಗೆ ಅಷ್ಟೊಂದು ಧೈರ್ಯ ಬಂದಿರೋದು. ಯಾಕೆಂದರೆ ಮನೆ ಮೇಲೆ ಇನ್ನೊಂದು ಲೋನ್ ಮಾಡಿ ರೂಮ್ ಕಟ್ಕೊಂಡು ಮತ್ತೆ ಅದನ್ನು ಕರೆಕ್ಟ್ ಟೈಮ್ಗೆ ಕಸ್ಟಮರ್ ಕೊಡಬೇಕು ಅನ್ನೋಂಥ ಇನ್ನೊಂದು ಮಿಷಿನ್ ತಗೊಳ್ಳೋ ಒಂದು ಐಡಿಯಾ ಕೂಡ ಬಂದಿದೆ. ನಾನು ಮಧುಸ್ವಿಂಗ್ ಶೋರೂಮಲ್ಲಿ HSW 5G ಮಷಿನ್ ಪರ್ಚೇಸ್ ಮಾಡಿದ್ದೆ. ಅವ್ರದ್ದು ಆಫ್ಟರ್ ಸೇಲ್ ಸರ್ವಿಸಿಂಗ್ ತುಂಬಾ ಚೆನ್ನಾಗಿದೆ. ಏನೇ ಪ್ರಾಬ್ಲಮ್ ಇದ್ರು ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರೆ ವಿಡಿಯೋ ಕಾಲಲ್ಲಿ ಸಜೆಸ್ಟ್ ಮಾಡ್ತಾರೆ. ಆಗಲಿಲ್ಲ ಅಂದರೆ ಆನ್ ಸ್ಪಾಟ್ ಬಂದು ಸರ್ವಿಸಿಂಗ್ ಮಾಡಿ ಕೊಡ್ತಾರೆ. ನನ್ನ ಮನೆಯ ಫೈನಾನ್ಸಿಯಲ್ ಸ್ಟೇಟಸ್ ಬಂದ್ಬಿಟ್ಟು HSW ಮಿಷಿನ್ ಬಂದ ಮೇಲೆ ತುಂಬಾ ಚೇಂಜ್ ಆಗಿದೆ. ಅದಕ್ಕಾಗಿ ನಾನು HSW ಕಂಪನಿಯವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ.